ವಿಚಾರದ ಒಂದು ವಿಶಿಷ್ಟತೆ ಗೊತ್ತಾಗೋದಿಲ್ಲ. ಹೋಗಿ ವರ ಪರ್ಯಂತ ಶಯನ ನೋಡು ಈ ಗುಣತ್ರಯ ವರ್ಗ ಜಗವಿರುವುದು. ಆಗ ಮಧ್ಯರು ತಿಳಿವರು ಅಜ್ಞಾನಿಗಳು ಅಲವಡರು. ಅಜ್ಞಾನಿಗಳಾಗಿರುವವರು ಹೇಗೆ ತಿಳಿಯೋರು ಅಂತಾದ್ರೆ ದೃಷ್ಟಾಂತ ಕೊಟ್ಟು ನಮಗೆ ಅದನ್ನು ಅರ್ಥ ಮಾಡಿಸೋದಕ್ಕೆ ಈ ಪ್ರಯತ್ನ. ಕೊನೆಯದಾಗಿ ಒಂದು ಹೇಳಿ ಮತ್ತೆ ನಮ್ಮ ಶಿಷ್ಯವೃಂದವರೆಲ್ಲ ಒಂದು ಹೇಳಬೇಕು, ಅವಕಾಶ ಇದೆ, ಸಮಯ ಕಲ್ಪನೆ ಇದೆ, ಅದಕ್ಕೆ ಒಂದು ಕೊನೆ ದೃಷ್ಟಾಂತ. ಅದರಲ್ಲಿ ಜೀವರು ಹೇಗೆ ಭಗವಂತನ ಸಾರೂಪ್ಯವನ್ನು ಹೊಂದೋರು ಸಾಧ್ಯವ ಅಂತ ನಮಗೆ ಅನಿಸಿದೆ. ಭಾಗವತಾದಿ ಗ್ರಂಥಗಳಲ್ಲಿ ಬಂದಿರೋ ದೃಷ್ಟಾಂತವನ್ನೇ ಹೇಳ್ತಾರೆ. ಈತ ಭಾವವನ್ನು ಬರೆದು ತದ್ವತ್ಕೇಟ ರೂಪವನ್ನೈದಿ ಆಡುವ ತರದಿ ಮಗುತಿಯಲ್ಲಿ ಐದವಾರಿಯ ಬದುಕಿ ಭವಾಂಡ ವೀಕ್ಷಿಸಲಿನಲ್ಲಿ ಸಾರೂಪ್ಯವನ್ನು ಪಡೆಯುವರು. ಈತ ಎನ್ನುವುದು ಮೂಡಲಿ ಇತ್ತು. ಅದನ್ನು ಉಡಿಸಿ ಹಾಡಿ ಹಾಡಿ ಬರ್ತಾ ಇರುತ್ತೆ ಆ ಬೇಸತ್ತಾರ. ಅವಾಗ ಅದು ಕಾಲ ಪಕ್ವ ಆದಕ್ಕೆ ಅವ್ರಿಗೆ ಅದಕ್ಕೂ ಅದೇ ತರದ ದೇಹ ಕನ್ನಡದಲ್ಲಿತ್ತು. ಅದೇ ಅದಕ್ಕೆ ಆಹಾರ ಉಳಿಸ್ತಾ ಇರುವಂತ ಆ ಬೇಷತ್ತಾರಿಯನ್ನೇ ಅದು ಸ್ಮರಿಸ್ತಾ ಇತ್ತು. ಅದರಿಂದ ಅದಕ್ಕೆ ಅದೇ ರೂಪವೇ ಅದು ಕಾಲ ಪಕ್ವ. ಅದೇ ತರ ಜೀವನು ನನ್ನ ಸಾಧನೆಯನ್ನು ಪೂರ್ತಿ ಮಾಡಿಸ್ತಾ ಅಂತಂದ್ರೆ ಅವನಿಗೆ ಭಗವಂತನ ಆಜ್ಞೆಯಿಂದ ಭಗವಂತನ ಇಚ್ಛೆಯಂತೆ ಸಾರೂಪ್ಯವನ್ನು ಅವನು ಭಗವಂತ ಕರುಣಿಸ್ತಾನೆ. ಈ ತರ ಜಗನ್ನಾಥದಾಸರು ಇಷ್ಟವಾದ ಪ್ರಮೇಯಗಳು ಅದನ್ನು ದೃಷ್ಟಾಂತ ಕೊಟ್ಟು ನಮಗೆ ಸುಲಭವಾಗಿ ಅರ್ಥ ಆಗುವಂತೆ ಇನ್ನೂ ಎಷ್ಟೋ ಇವಾಗ ನಾವು ಸಭೆಯೊಳಗೆ ಶ್ರೀಪಾದರ ಮುಂದೆ ಎಷ್ಟು ಜನಕ್ಕೆ ಅವಕಾಶಕ್ಕೆ ಅನುವಾದ ಮಾಡ್ತಾರೆ. ಶ್ರೀಪಾದರಿಂದ ನಾವು ಒಂದು ಆಶೀರ್ವಚನವನ್ನು ಇವಾಗ ಪತ್ರಿಕಾ ರಾಘವೇಂದ್ರ ಎನ್ನುವರು ಅನುವಾದ ಕುಳಿತಿರುವ ಎಲ್ಲಾ ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ಸರಿಕಥಾನುಸಾರದಿಂದ ಸಕಲ ದುರಿತ ನಿವಾರಣೆ ಸಂಗೀತ ಒಂದು ಪದ್ಯವನ್ನು ನಾನು ಇವತ್ತು ಜಗನ್ನಾಥದಾಸರಿಗೆ ಸಮರ್ಪಣೆ. ನಾನು ಆಯ್ಕೆ ಮಾಡಿಕೊಂಡಿರೋ ಪದ್ಯ ಶ್ರುತಿ ವಿರುದ್ಧ ಸರ್ವತ್ರದಲ್ಲಿ ಭಾರತೀ ರಮಣರೊಳಗೆ ಶುಚಿ ಜಡಚೇತನರನ್ನು ಪವಿತ್ರ ಮಾಡುತ್ತಿಲ್ಲ ಅಖಿಲ ಮಹಿಮನು ಅನಂತ ರೂಪ ಅದ್ಭುತನೆನಿಸಿ ಚಿದ್ದೇಹದೊಂದಿಗೆ ಪ್ರಾಕೃತ ಪುರುಷನಂದಲ್ಲಿ ನಾನಾ ಚೇಷ್ಟೆಗಳನ್ನು ಮಾಡಬಾರದು. ಇದರ ತಾತ್ಪರ್ಯ ಶ್ರುತಿ ವಿರುದ್ಧ ಪರಮಾತ್ಮ ಅಂತನೂ ವೇದ ವೇದ್ಯನು ಅಂತ ನಾವು ಅನೇಕ ದೇವನಾಮಗಳಲ್ಲಿ ಸ್ತೋತ್ರಗಳಲ್ಲಿ ಹೇಳಿದ್ದೇವೆ. ಶ್ರುತಿ ವಿರುದ್ಧ ಪರಮಾತ್ಮ ಇದರಲ್ಲಿ ಭಗವದ್ಗೀತೆಯಲ್ಲಿ ಸರ್ವಸ್ಯ ಜ್ಞಾನ ಮಹೋಹನಂಚ ವೇದೈಷ್ಟ ಸರ್ವೈ ಅಹಮೇವ ವೇದ್ಯೋ ಅಂತ ಪರಮಾತ್ಮ ಕೃಷ್ಣ ಹೇಳಿದ್ದಾನೆ. ನನ್ನ ವೇದಗಳಿಂದ ತಿಳಿಬಹುದು, ಆದ್ರೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಶ್ರುತಿ ವಿರುದ್ಧನಾದ ಪರಮಾತ್ಮ ಸರ್ವತ್ರದಲ್ಲಿ ಭಾರತೀಯ ರಮಣರೊಳಗೂ ಶುಚಿ ಶತ್ರು
ಇಲ್ಲಿ ಭಾರತೀ ರಮಣ ಪ್ರಾಣದಲ್ಲಿ ಪರಮಾತ್ಮನ ರೂಪ ಶುಚಿ ಶತ್ರುಂಜನಿ ಸರ್ವರು ಜಡ ಚೇತನರನ್ನು ಪವಿತ್ರ ಮಾಡುತ್ತಾನೆ ಅನ್ನೋದು ಈಗಾಗಲೂ ಹೇಳ್ತಾರೆ. ಮುಂದೆ ಹೇಗಿದ್ದಾನೆ ಶುಚಿ ಶತ್ರುನಾಮಕ ಪರಮಾತ್ಮ ಹೇಗಿದ್ದಾನೆ, ಅವನನ್ನ ಹೇಗೆ ಉಪಾಸನೆ ಮಾಡ್ಬೇಕು ಅಂತಂದ್ರೆ ಅತುಲ ಮಹಿಮ ಅನಂತ ಗುಣ ಅನಂತ ಅಚ್ಯುತನೆನಿಸಿ ಚಿದ್ದೇಹದೊಳು ನಮ್ಮ ಸ್ವರೂಪ ದೇಹದಲ್ಲಿ ಪ್ರಾಕೃತ ಪುರುಷನಂದದಲ್ಲಿ ಅವನು ಸಂಚರಿಸುತ್ತಾನೆ. ಪ್ರಾಕೃತ ಪುರುಷನಂದದಲ್ಲಿ ನಾನಾ ಚೇಷ್ಟೆಗಳನ್ನು ಮಾಡುವ ನಮ್ಮ ಹೃದಯದಲ್ಲಿ ಪ್ರಾಕೃತ ಪುರುಷನಂದದಲ್ಲಿ ಅವನು ಸಂಚರಿಸುತ್ತಾನೆ ಅನ್ನೋದನ್ನ ಶ್ರುತಿ ವಿರುದ್ಧ ವೇದ ವೇದ್ಯನಾದ ಪರಮಾತ್ಮ ಶುಚಿ ಶತ್ರು. ಈ ಶುಚಿ ಶತ್ರು ಅಂತಂದ್ರೆ ಶುಚಿ ಅಂತಂದ್ರೆ ಶುಭ್ರತೆ ಅಂತ ಹೇಳ್ತಾರೆ. ಎಲ್ಲಿ ಯಾರು ನಮ್ಮನ್ನ ಶುಚಿ ಮಾಡ್ಲಿಕ್ಕೆ ಆಗತ್ತೆ ಅಂತಂದ್ರೆ ಯಾರು ಅದನ್ನೆಲ್ಲ ಮೀರಿದ್ದಾನೆ, ಯಾರು ನಿರ್ದೋಷನಾಗಿದ್ದಾನೆ ಅವನು ನಮ್ಮನ್ನ ಪವಿತ್ರ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಅವನು ನಿರ್ದೋಷನಾಗಿ ಇದ್ದಾನೆ ಪರಮಾತ್ಮ ನಮ್ಮಲ್ಲಿ ಇದ್ದು ನಮಗೆ ಶುಚಿಯನ್ನು ಕೊಡ್ತಾನೆ. ಶುಚಿ ಶತ್ ಅಂತಂದ್ರೆ ಇಲ್ಲಿ ಶುಚಿ ಶತ್ ಅನ್ನೋದು ಇಲ್ಲಿ ಮೂರ್ಧನ್ಯ ಶಕಾರ ಇದೆ. ಹೇಗೆ ಪುರುಷ ಅಂತ ಅನ್ನೋದ್ರಲ್ಲಿನೂ ಮೂರ್ಧನ್ಯ ಶಕಾರ ಅಂದ್ರೆ ಪುರದಲ್ಲಿರುವವ ಪುರುಷ, ಶುಚಿಯಲ್ಲಿರುವವ ಶುಚಿ ಶತ್ ಅಂತ. ಈ ಶುಚಿ ಶತ್ ನಾಮಕ ಪರಮಾತ್ಮನ ಬಗ್ಗೆ ಅನೇಕ ಉಪನಿಷತ್ತುಗಳಲ್ಲಿ ಷಡ್ಪ್ರಶ್ನೋಪನಿಷತ್ತಲ್ಲಿ ನಾರಾಯಣೋಪನಿಷತ್ತುಗಳಲ್ಲಿ ನೋಡಬಹುದು. ಮಾಧ್ಯಾಹ್ನಿಕ ಸಂಧ್ಯಾವಂದನೆಯಲ್ಲಿ ಹಂಸನಾಮಕ ಪರಮಾತ್ಮ ಶುಚಿ ಶತ್ ನಾಮಕ ಪರಮಾತ್ಮನನ್ನ ಬಗ್ಗೆ ಹೇಳಿ ಅರ್ಘ್ಯ ಬಿಡ್ತಾರೆ. ಹಾಗಾಗಿ ಪ್ರತಿನಿತ್ಯವೂ ನಾವು ಶುಚಿ ಶತ್ ನಾಮಕ ಪರಮಾತ್ಮನನ್ನ ಸ್ಮರಣೆ ಮಾಡಲೇಬೇಕು. ಯಾಕೆಂದ್ರೆ ನಮ್ಮಲ್ಲಿರೋ ದೋಷಗಳನ್ನ ಅವನು ಪರಿಹಾರ ಮಾಡ್ತಾ ಇದ್ದಾನೆ ಅಂತ ದಾಸರಾಯರು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಶುಚಿ ಶತ್ ಅಂದ್ರೆ 3 ವಿಧವಾಗಿ ಮನಸ ವಾಚ ಕ್ರಿಯ. ಮನಸ್ಸಿನಲ್ಲಿ ಯಾವುದೇ ಒಂದು ಕೊಳೆ ಇದ್ರು ಅದನ್ನ ಪರಿಹಾರ ಮಾಡ್ತಾರೆ. ಅದನ್ನ ವಿಷ್ಣು ಸಹಸ್ರನಾಮದಲ್ಲಿ ಭಕ್ತಿಮಾನ್ಯ ಸದೋತ್ಥಾಯ ಶುಚಿ ಸದ್ಗತ ಮಾನಸಿಕ. ಯಾರು ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡ್ತಾರೋ, ಭಗವನ್ ನಾಮಗಳನ್ನ ಯಾರು ಪಾರಾಯಣ ಮಾಡ್ತಾರೋ ಅವರನ್ನ ಶುಭ್ರಗೊಳಿಸ್ತಾನೆ ಪರಮಾತ್ಮ. ಸದ್ಗತ ಮಾನಸ ಮನಸ್ಸನ್ನು ಶುಚಿ ಮಾಡ್ತಾನೆ. ಹಾಗೆ ಮತ್ತೆ ಕರ್ಮಗಳು ಶುಚಿ ಆಗುತ್ತೆ. ಹೇಗೆ ನಮ್ಮ ಕರ್ಮಗಳು ಎಷ್ಟೋ ತಾಪತ್ರಯಗಳು, ಕರ್ಮಗಳಿಂದ ಬರುವುದು 3 ವಿಧವಾದ ತಾಪತ್ರಯಗಳು. ಯಾವುದು ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ. ಆ 3 ಪರಮಾತ್ಮ ಪರಿಹಾರ ಮಾಡ್ತಾನೆ. ಇದನ್ನ ಅನೇಕ ಕಡೆಯಲ್ಲಿ ನಾವು ನೋಡ್ಬೋದು. ಭಾಗವತದಲ್ಲಿ ಭಗವದ್ ಧ್ಯಾನದಲ್ಲಿ ಹೇಳ್ತಾರೆ ಕರ್ತಮ ಮಹರ್ಷಿ, ಸಂಚಿಂತಯೇ ಭಗವತಶ್ಚರಣಾರವಿಂದಂ ಅಂತ. ಸಂಚಿಂತಯೇ ಒಳ್ಳೆ ಸಮೀಚೀನವಾದ ಒಂದು ಚಿಂತನೆಯನ್ನು ಮಾಡು ಪರಮಾತ್ಮನನ್ನ ಹೇಗೆ ಮಾಡುವಂತ ಅನೇಕ ರೂಪವಾಗಿ ಅವನು ಹೇಗಿದ್ದಾನೆ ಪರಮಾತ್ಮ ಅನ್ನೋದನ್ನ ಹೇಳ್ತಾರೆ. ಅದರಲ್ಲಿ ತಾಪತ್ರಯೋಗ ಶಮನಾಯ ವಿಶಿಷ್ಟ ಮಕ್ಷ್ಣೋ ಸ್ನಿಗ್ಧಸ್ಮಿತಾನುಗುಣಿತ ವಿಪುಲ ಪ್ರಸಾದ ಸಂಚಿಂತಯೇ ಭಗವತ ಶರಣಾರವಿಂದಂ ಅಂತ ನಮ್ಮ ತಾಪತ್ರಯಗಳನ್ನ ಪರಿಹಾರ ಮಾಡ್ತಾನೆ ಅಂತ ಅನ್ನೋದನ್ನ ಭಾಗವತದಲ್ಲಿ ನಾವು ನೋಡ್ಬೋದು. ಹಾಗಾಗಿ ಮನಸ್ಸಲ್ಲಿರುವ ಕರ್ಮಗಳನ್ನು ಪರಮಾತ್ಮ ಪವಿತ್ರ ಮಾಡ್ತಾನೆ. ಮನಸ್ಸ ವಾಚ, ನಮ್ಮ ವಾಚಲ್ಲಿ ಯಾವುದೇ ಒಂದು ದೋಷಗಳಿದ್ರು ಪರಿಹಾರ ಮಾಡ್ತಾನೆ. ಇದನ್ನ ಸ್ತೋತ್ರಗಳಲ್ಲಿ ನಾವು ನೋಡಬಹುದು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ಮಕನ್ಯಾ ಪ್ರಭಾವ. ನೀವು ಬಾಯಲ್ಲಿ ಹಯಗ್ರೀವ ಮಂತ್ರವನ್ನು ಹೇಳಿದ್ರೆ ಸಾಕು, ನಾಲಿಗೆಯಲ್ಲಿ ವಾಣಿ ನಿಸ್ಸರತೆ ವಾಣಿ ಜನ್ಮಕನ್ಯಾ ಪ್ರಭಾವ ಪರಮಾತ್ಮನ ಅನುಗ್ರಹ ಆಗತ್ತೆ ಅಂತ ಅನ್ನೋದನ್ನ ಹೇಳ್ತಾರೆ. ಮನಸ ವಾಚ ಕಾಯ ನಮ್ಮ ಶರೀರವನ್ನು ಶುಚಿತ್ವ ಮಾಡ್ತಾರೆ. ಈಗ ನೀರಲ್ಲಿ ಯಾವುದೇ ನದಿಯಲ್ಲಿ ಒಂದು ಬೇಸಿಕ್ ನೇಚರ್ ಆಫ್ ಎನಿ ವಾಟರ್ ಇಸ್ ಟು ಕ್ಲೆನ್ಸ್ ಮಾಡೋದು ಅನ್ನೋದು ಬೇಸಿಕ್ ನೇಚರ್. ಅದರಲ್ಲಿ ಗಂಗೆ ಅಂತ ಅನ್ನೋ ನದಿಗಳಲ್ಲಿ ಪರಮಾತ್ಮನ ಪಾದದಿಂದ ಬಂದಿರೋ ಗಂಗೆ ನದಿಗಳೇ ನಮ್ಮ ಮನಸ ವಾಚ ಕಾಯಗಳೆಲ್ಲವನ್ನು ಶುದ್ಧ ಮಾಡೋ ಒಂದು ಸನ್ನಿಧಾನ ಪರಮಾತ್ಮನದ್ದು ಇದೆ. ಹಾಗಾಗಿ ಕಾಯದಲ್ಲಿ ಪರಮಾತ್ಮ ನಮ್ಮನ್ನ ಶುದ್ಧ ಮಾಡ್ತಾರೆ. ಮುಂದೆ ಹೃದಯದಲ್ಲಿ ಹೃದಯ ಅಂತ ಅನ್ನೋದು ಏನು ಒಂದು ಬೇಸಿಕ್ ಫಂಕ್ಷನ್ ಆಫ್ ಲೈಫ್. ಹೃದಯ ಅಂತ ಅನ್ನೋದು ನಮ್ಮ ರಕ್ತವನ್ನು ಶುದ್ಧ ಮಾಡುತ್ತೆ. ಸೊ ನಮ್ಮ ಹೃದಯಾಕಾಶದಲ್ಲಿ ನಮ್ಮ ಶರೀರವನ್ನು ಶುದ್ಧ ಮಾಡುತ್ತೆ. ಮನಸ ವಾಚ ಕಾಯ ನಮ್ಮ ಕ್ರಿಯೆಗಳಲ್ಲಿ ನಾವು ಯಾವುದೇ ಒಂದು ಕ್ರಿಯೆ ಮಾಡಿದ್ರು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಾವು ಅದನ್ನ ಮಾಡ್ಬೇಕಾಗಿದೆ. ಈಗ ಅನೇಕ ದೇವನಾಮಗಳಲ್ಲಿ ಅದನ್ನ ನೋಡ್ಬೋದು. ಎನ್ನ ಭಿನ್ನವ ಕೇಳೋ ತನ್ಮಂತ್ರಿ ದಯ ಮಾಡುವಲ್ಲಿ ಹೆಸರಿಂದ ಹೆಸರ ತೊಳೆದಂತೆ ಕರ್ಮದ ಬದು. ಕರ್ಮದಿಂದ ಕರ್ಮವನ್ನ ತೊಳೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕರ್ಮ ಯಾವುದಕ್ಕೆ ಮಾಡ್ತೀವಿ ಆ ಮಹಾತ್ಮ್ಯವನ್ನ ತಿಳಿದು ಮಾಡಿದ್ರೆ ಅದು ಪರಮಾತ್ಮ
ಇದ್ದಾನೆ ಅಂತ ಅನ್ನೋದನ್ನ ನಾವು ತಿಳಿದು ಮಾಡಿದ್ರೆ ಆ ಕರ್ಮದಿಂದ ಆಗುವ ಲೋಪ ದೋಷಗಳು ಎಲ್ಲವೂ ಪರಿಹಾರ ಆಗುತ್ತೆ. ಹೀಗೆ ಮನಸ ವಾಚ ಕ್ರಿಯಾಕಾಯ ಎಲ್ಲವನ್ನೂ ಪರಮಾತ್ಮ ನಮ್ಮನ್ನು ಶುದ್ಧಿ ಮಾಡ್ತಾನೆ. ಶುಚಿಷತ್ ನಾಮಕ ಪರಮಾತ್ಮನಾಗಿದ್ದು ನಮ್ಮನ್ನ ಪವಿತ್ರ ಮಾಡ್ತಾನೆ ಅಂತ ಅನ್ನೋದನ್ನು ನೋಡ್ತೀವಿ. ಅಧುಳ ಮಹಿಮನ್ನು ಮುಂದೆ ಹೇಳ್ತಾರೆ. ಅಧುಳ ಅಂತಂದ್ರೆ ತುಳನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಧುಳ ಮಹಿಮನು ಅನಂತಾನಂತ ಅನಂತತ್ವ ಪರಮಾತ್ಮನ ಇನ್ನೊಂದು ಗುಣ ಏನು ಅಂತಂದ್ರೆ ಅನಂತತ್ವ. ಒಂದು ಗುಣದಲ್ಲಿ ಅನಂತ ಗುಣಗಳು. ಇವಾಗ ಒಂದೊಂದು ಅಣುವಲ್ಲಿ ನೋಡ್ಬೋದು. ಆಟಮ್ಸ್, ಮಾಲಿಕ್ಯೂಲ್ಸ್, ಮ್ಯಾಟರ್ ಏನು ಈ ಸೃಷ್ಟಿ ಈ ಜಗತ್ತನ್ನು ನೋಡ್ತೀವಿ. The entire matter is made up of atoms and molecules, and each molecule is made up of combinations of different atoms, and each and every atom ಪ್ರತಿಯೊಂದು ಅಣುವಲ್ಲಿ ಪರಮಾತ್ಮ ಇದ್ದಾನೆ. ಪರಮ ಅಣುವಾಗಿದ್ದಾನೆ. ಅಣುವಿಗೆ ಅಣುವಾಗಿ, ಘನಕ್ಕೆ ಘನವಾಗಿ, ಗುಣತ್ರಯ ತತ್ವಕ್ಕೆ ಮೀರಿದ ದೊರೆಯಾಗಿ, ಗುಣ ಮೊದಲಾಗಿ ಮೇರು ಪರ್ಯಂತ ನೀನಾಗಿ, ಗುಣವಿಧಿ ಪುರಂದರ ವಿಠಲನಿಂದ ಮಹಿಮೆ. ನುಡೇನು ತೃಣದಲ್ಲಿ ಪರಿಪೂರ್ಣನಾಗಿರುವ ಗುಣವಂತ ನಿನ್ನ ಮಹಿಮೆ ಘನತೆ ಮಾಡುವ ಯಾರು ಎನಿಸಿ ನೋಡಲು ಇನ್ನು ಏನಾಕ್ಷಿಸಿರಿ ದೇವಿ. ಜ್ಞಾನ ಸುಗುಣ ತತ್ವವೇಣು ಗೋಪಾಲ ಹರೇ, ಜ್ಞಾನ ಸುಗುಣ ತತ್ವವೇಣು ಗೋಪಾಲ ಹರೇ. ಕಾಣಿಸೋ ನಿನ್ನ ಮಹಿಮೆ ಪುರಂದರ ವಿಠಲ, ಕಾಣಿಸೋ ನಿನ್ನ ಮಹಿಮೆ ಪುರಂದರ ವಿಠಲ. ಅಂದ್ರೆ ಪ್ರತಿಯೊಂದು ಕಣ ಕಣದಲ್ಲಿ ಅಣು ಅಣುವಲ್ಲಿ ಪರಮಾತ್ಮ ಪರಿಪೂರ್ಣನಾಗಿದ್ದಾನೆ, ನಿರ್ದೋಷನಾಗಿದ್ದಾನೆ ಅಂತ ಅನ್ನೋದನ್ನ ಇಲ್ಲಿ ದಾಸರಾಯರು ಹೇಳ್ತಾರೆ. ಆಚಾರ್ಯ ನಂತರು ಪ್ರತಿಯೊಂದು ಅವರ ಪ್ರಮೇಯಗಳಲ್ಲಿ ಮುಖ್ಯವಾಗಿ ಎಲ್ಲಾ ಕಡೆಗೂ ಘಂಟಾಘೋಷಣವಾಗಿ ಬರೆಯುವುದು ಪರಮಾತ್ಮನ ಪರಿಪೂರ್ಣತ್ವ, ಪರಮಾತ್ಮನ ನಿರ್ದೋಷತ್ವ. ಅದನ್ನ ಈ ಪದ್ಯದಲ್ಲಿ ನಾವು ನೋಡಬಹುದು. ದಾಸರಾಯರು ಹೇಳ್ತಾರೆ ಹೇಗೆ ನಾವು ಪರಮಾತ್ಮನ ಯಾವ್ಯಾವ ಗುಣಗಳನ್ನ ನಾವು ನೋಡಬಹುದು ಅಂತ. ಈಗ ಶುಚಿಷತ್ ನಾಮಕ ಪರಮಾತ್ಮನಲ್ಲಿ ಅನಂತ ಗುಣಗಳನ್ನ ಹೇಗೆ ನೋಡಬಹುದು. ಇವಾಗ ಅನಂತತ್ವ ಅನ್ನೋದು ಒಂದು ಪ್ರಮೇಯ ನಮ್ಮ ಈ ಎಕ್ಸಿಸ್ಟೆನ್ಸ್ ಅಲ್ಲೇ ನೋಡ್ಬೋದು. ಇನ್ಫೈನೈಟ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಇವಾಗ ನಾನು ಮಾತಾಡ್ಬೇಕು ಅಂದ್ರೆ ನನ್ಗೆ ಒಂದು ಸೆಟಲ್ ಲೆವೆಲ್ ಆಫ್ ಆಕ್ಸಿಜನ್ ಇರಬೇಕು. ಅಟ್ಮಾಸ್ಫಿಯರ್ ಅಲ್ಲಿ ಒಂದು ಆಕ್ಸಿಜನ್ ಇರಬೇಕು. ಆ ಆಕ್ಸಿಜನ್ ನ ತಗೊಳ್ಳೋಷ್ಟು ನನ್ನ ರೆಸ್ಪಿರೇಟರಿ ಸಿಸ್ಟಮ್ ವರ್ಕ್ ಆಗ್ಬೇಕು, ಗ್ರಾವಿಟಿ ಇರಬೇಕು, ಸರ್ಟನ್ ಲಾಸ್ ಆಫ್ ಸೈನ್ಸ್ ಅಂಡ್ ನೇಚರ್ ಇರಬೇಕು. ಇದೆಲ್ಲ ವರ್ಕ್ ಆದ್ರೆ ಮಾತ್ರ ನಾನು ಇವಾಗ ಮುಂದೆ ಮಾತಾಡಿದ್ದೀನಿ. ಯಾರು ಮಾಡ್ತಾ ಇದ್ದಾರೆ? ನಾವು ಮಾಡಕ್ ಸಾಧ್ಯ ಇಲ್ಲ. ಅಂದ್ರೆ ನಮಗಿಂತ ಮೇಲೆ ಯಾವನೋ ಒಬ್ಬ ಮಾಡ್ತಾ ಇದ್ದಾರೆ. ಹಾಗೆ ಪರಮಾತ್ಮ ವಾಯುದೇವರಲ್ಲಿದ್ದು ಈ ಎಲ್ಲಾ ಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ಅನಂತತ್ವ. ಜಡ ಚೇತನದಲ್ಲಿ ಇದ್ದು, ಚೇತನದಲ್ಲಿ ಮಾತ್ರ ಇಲ್ಲ, ಜಡದಲ್ಲಿಯೂ ಇದ್ದು ಪರಮಾತ್ಮ ಮಾಡ್ತಾ ಇದ್ದಾನೆ. ವಾಯುದೇವರು ಎಲ್ಲರಲ್ಲಿಯೂ ಇದ್ದು ಮಾಡ್ತಾ ಇದ್ದಾರೆ. ಇದನ್ನ ನಾರಾಯಣ ಪಂಡಿತಾಚಾರ್ಯರು ಮಾತರ್ಮೇ ಮಾತರಿಷ್ಮನ್ ಪಿತರಕುಲ ಗುರು ಭ್ರಾತರಿಶ್ರಾಪವಂತೋ ಸ್ವಾಮಿನ್ ಸರ್ವಾಂತರಾತ್ಮನ್. ಪ್ರತಿಯೊಬ್ಬರಲ್ಲಿಯೂ ಅಂತರ್ಯಾಮಿಯಾಗಿ ವಾಯುದೇವರು ಅಂತರ್ಯಾಮ ಶಿಕ್ಷಕನಾಮ ಪರಮಾತ್ಮನ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ದಾಸರಾಯರು ಪ್ರತಿಯೊಂದರಲ್ಲಿ ನಮಗೆ ಎಚ್ಚರ ಕೊಡ್ತಾರೆ. ಸೊ ಈ ಶುಚಿಷತ್ ನಾಮಕ ಪರಮಾತ್ಮನ ಅನಂತ ಗುಣಗಳನ್ನ ಹೇಗೆ ನಾವು ನೋಡಬಹುದು ಅಂತಂದ್ರೆ, ಶುಚಿಷತ್ನಿಂದ ಅವನು ಹೇಗೆ ಶುಚಿ ಮಾಡೋಕ್ ಸಾಧ್ಯ? ಅವನು ಎಲ್ಲರಲ್ಲಿ ಇದ್ರೆ ಮಾತ್ರ ಶುಚಿ ಮಾಡೋಕ್ ಸಾಧ್ಯ. ಹಾಗಾಗಿ ಅವನು ಸರ್ವವ್ಯಾಪಿಯಾಗಿದ್ದಾನಲ್ವಾ, ಅವನಿಗೋಸ್ಕರ ಮಾಡ್ತಾ ಇದ್ದಾನ? ಇಲ್ಲ, ಅವನು ಸ್ವಪ್ರಯೋಜನ ಇಲ್ಲ. ಸ್ವಪ್ರಯೋಜನರಂತಹ ಪ್ರತಿಯೊಂದು ಜೀವನ ಉದ್ಧಾರಕ್ಕಾಗಿ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನು ಕಾರುಣ್ಯ ಮೂರ್ತಿ ಅವನು. ಹಾಗೆ ಎಲ್ಲಾದ್ರಲ್ಲಿ ಇದ್ದಾನಲ್ವಾ, ಅವನಿಗೆ ಏನಾದ್ರೂ ವಿಕಾರ ಬಂದತ, ಆ ಕರ್ಮಗಳಿಂದ ಏನಾದ್ರೂ ಕರ್ಮ ಅಂಟತ? ಇಲ್ಲ, ಅವನು ನಿರ್ದೋಷ, ಅವನು ನಿರ್ಗದಾಶ, ಯಾವುದೇ ಒಂದು ನಿರ್ವಿಕಾರ, ಯಾವುದೇ ಒಂದು ಕರ್ಮವೂ ಅವನಿಗೆ ಅಂಟೋದಿಲ್ಲ, ನಿರ್ವಿಕಾರ. ಎಲ್ಲಾ ಕಾಲದಲ್ಲಿ ಅನಂತ ಅಂತಂದ್ರೆ ಎಲ್ಲಾ ದೇಶತಃ ಅನಂತ, ಕಾಲತಃ ಅನಂತ, ಗುಣತಃ ಅನಂತ, ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ನಿತ್ಯ, ನಿಗಮಾತೀತ, ನಿರ್ಗುಣ. ಅಂದ್ರೆ ಎಲ್ಲಾರಲ್ಲಿ ಇದ್ದಾನಂದ್ರೆ ಸತ್ವರದ ತಮ ಗುಣಗಳಿಗೆ ಬಂಧನ ಆಗದೆ, ಗುಣಬಂಧನ ಆಗದೆ, ನಿತ್ಯ, ನಿಗಮಾತೀತ, ನಿರ್ಗುಣ, ಸತ್ಯವತ್ಸ, ಭಯವಿನಾಶ, ಸತ್ಯಕಾಮ, ಶರಣ್ಯ, ಶ್ಯಾಮಲ, ಕೋಮಲಾಂಗ ಸುಖಿ, ಅಂತರಂಗರಿ ಮಧ್ಯರೋಣ ಹೊರಗೆತ್ತ ನೋಡಲು ಅತ್ಯಧಿಕ ಸಂತೃಪ್ತ ಜಗತ್ ವ್ಯಾಪ್ತ ಪರಮಾತ್ಮ ಅಂತ ಅನೇಕ ಗುಣಗಳು. ಒಂದು ಗುಣಗಳು ಅನಂತ ಗುಣಗಳು. ಇವಾಗ ನಮ್ಗೆ ಒಂದು ಮಿತವಾದ ಒಂದು 10-20 ಗುಣಗಳಾಗತ್ತೆ. ಆದ್ರೆ ಒಂದು ಗುಣದಲ್ಲಿ ಅನಂತ ಗುಣಗಳನ್ನ ನಾವು ನೋಡಬಹುದು. ಹೀಗೆ ಶುಚಿಷತ್ ನಾಮಕ ಪರಮಾತ್ಮನನ್ನ ಪ್ರತಿನಿತ್ಯವೂ ನಾವು ಸ್ಮರಣೆ ಮಾಡಬೇಕು
ಕೊಟ್ಟಿದ್ದಾರೆ. ಈ ಒಂದು ಗುಣಗಳ ಒಂದು ಸರಮಾಲೆಯನ್ನು ಶ್ರೀಕೃಷ್ಣನಾಮಕ ಪರಮಾತ್ಮನ ಬಗ್ಗೆ ಒಂದು ಚಿಂತನೆಯನ್ನು ಜಗನ್ನಾಥದಾಸರ ಅಂತರ್ಯಾಮಿಯಾದ ವಾಯುದೇವರ ಅಂತರ್ಯಾಮಿಯಾದ ಜಗನ್ನಾಥ ವಿಠಲನಿಗೆ ಗೋಪಾಲಕೃಷ್ಣನಿಗೆ ನಾನು ಸಮರ್ಪಣೆ ಮಾಡ್ತೇನೆ. ಇಷ್ಟೊತ್ತಲ್ಲಿ ಬರುತ್ತಾ ಅದು ಸ್ವಲ್ಪ ಬಂದ್ರೆ ಚೆನ್ನಾಗಿದೆ. ಹೋಗು ಫಾರ್ಮಸಿ. ಶ್ರೀ ಗುರುಭ್ಯೋ ನಮಃ. ದಾಸವರ್ಯಂ ದಯಾಯುಕ್ತಂ ಧೂರೀಕೃತದುರಾಶಿಷಂ ಹರಿಕಥಾಮೃತವಕ್ತಾರಂ ಜಗನ್ನಾಥ ಗುರುಂ ಭಜೆ. ಜಗನ್ನಾಥದಾಸರ ಆರಾಧನೆ ಮಹೋತ್ಸವ ಪರ್ವಕಾಲದಲ್ಲಿ ಹತ್ರ ಬರ್ಬೇಕಷ್ಟೆ, ಮುಂದೆ ಬರ್ಬೇಕಾದ್ರೆ. ಶ್ರೀ ಜಗನ್ನಾಥದಾಸರ ಆರಾಧನಾ ಮಹೋತ್ಸವದ ಪರ್ವಕಾಲದ ಸಂದರ್ಭದಲ್ಲಿ ನನ್ನ ಅನುವಾದ ಸಮರ್ಪಣೆಯನ್ನು ನಾನು ಮಾಡೋದು ಮಹಾಭಾಗ್ಯವಾಗಿ ಎನಿಸಿಕೊಳ್ಳುತ್ತೇನೆ. ಪೂಜ್ಯ ಶ್ರೀಪಾದಂಗಳವರ ಪಾದಾರವಿಂದಕ್ಕೆ ನನ್ನ ಭಕ್ತಿ ಶ್ರದ್ಧೆಯಿಂದ ಹೃತ್ಪೂರ್ವಕ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಗುರುಗಳಾದ ಪರಿಮಳ ಅವರಿಗೂ ನನ್ನ ನಮಸ್ಕಾರಗಳು. ನಾವಿವತ್ತು ಹೇಳುವ ಪದ್ಯ ನಾಮಸ್ಮರಣೆ ಸಂಧಿಯಲ್ಲಿ 7ನೇ ಪದ್ಯ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪಣಿತು ಕೇಳುವೆ ಪರಮ ಭಗವದ್ಭಕ್ತರಿಂದ ದರದಿ ಕೇಳುವುದು. ದೇವಗಂಗೆಯಲ್ಲುಳ್ಳವಗೆ ದುರಿತಾವಳಿಗಳು ಉಂಟೆ ವಿಚಾರಿಸೆ, ಪಾವುಗಳ ಭಯವು ಉಂಟೇಳಿ ಮಹಾಧಿಪನ ಮಂದಿರದಿ. ಜೀವಕರ್ತೃತ್ವವನ್ನೇ ಮರೆತು ಪರಾವರೈಷನೆ ಕರ್ತೃ ಎಂದೆನಿಸಿ ಆವ ಕರ್ಮವ ಮಾಡಿದರು ಲೇಪಿಸವು ಕರ್ಮಗಳು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪಣಿತು ಕೇಳುವೆ ಪರಮ ಭಗವದ್ಭಕ್ತರಿಗನಾದರದಿ ಕೇಳುವುದು. ಇಲ್ಲಿ ನಮಗೆ ದಾಸರಾಯರು ನಾವು ಮಾಡುವ ಕರ್ಮದಲ್ಲಿ ಹೇಗೆ ನಾಮಸ್ಮರಣೆ ಮಾಡಬೇಕು, ಏನ್ ಅನುಸಂಧಾನ ಜೊತೆ ನಾಮಸ್ಮರಣೆ ಮಾಡಬೇಕು ಹಾಗಂತ ನಮಗೆ ತಿಳಿಸ್ಕೊಡ್ತಾರೆ. ಸೊ ನಾವು ನಮ್ಮ ಜೀವನವೇ ಒಂದು ಕರ್ಮದ ಸೆರಮಾಲೆ. ನಾವು ಬೆಳಗ್ಗೆ ಹೇಳಿದ್ದಾಲಿಂದ ಕರ್ಮ ಶುರುವಾಗತ್ತೆ ಅಂತ ಅನ್ಕೋತೇವೆ, ಆತರ ಇಲ್ಲ. ನಾವು ಮಲಗಿರೋಳು ಸರಿ, ನಮ್ಮ ಸ್ವಪ್ನ ಅವಸ್ಥೆಯಲ್ಲೂ ಸರಿ, ನಮ್ಮ ಎಚ್ಚರ ಅವಸ್ಥೆಯಲ್ಲೂ ಸರಿ ಕರ್ಮಗಳು ನಡೀತಾನೇ ಇರುತ್ತೆ. ನಾವು ಮಲಗಿರೋವಾಗ ಶ್ವಾಸೋಚ್ಛ್ವಾಸ ಯಾರು ಮಾಡ್ತಾರೆ, ರಕ್ತ ಸಂಚಾರ ಯಾರು ಮಾಡ್ತಾರೆ, ನಾವು ಗಾಢ ನಿದ್ರೆಯಲ್ಲಿರುವಾಗ ಇಲ್ಲ ನಾವು ಕನಸು ಕಾಣ್ತಾ ಇರೋವಾಗ ಆ ವಿಚಿತ್ರ ಲೋಕವನ್ನು ಸೃಷ್ಟಿ ಮಾಡಿದವಾಗ ನಾವು ಎಚ್ಚರವಾಗಿ ಇರೋವುಗಳು ನಮ್ಮೊಳಗೆ ಇಲ್ಲಿ ಸಾವಿರಾರು ಕೆಲಸಗಳು ನಡೀತಾ ಇರುತ್ತೆ ಈ ಕರ್ಮದಲ್ಲಿ. ಅದನ್ನು ಮಾಡುವವರು ಯಾರು ಹಾಗಂತ ನೋಡಿರ ಜೀವ ಅನ್ಕೊಂಡ ಜೀವನೇ ಕರ್ತೃ ಅಂತ. ಜೀವ ಕರ್ತೃ ಅಲ್ಲ, ಅದು ಸತ್ಯ ಅಲ್ಲ ಹಾಗಂತ ಅದನ್ನ ಮರೆತು ಬಿಡು, ಅದು ಸತ್ಯ ಅಲ್ಲ ಅದನ್ನ ಮರೆತು ಬಿಡು. ಪರಾವರೇಶನೇ ಕರ್ತೃ ಹಾಗಂತ ಅಲ್ಲಿ ಯಾಕೆ ಸಂಬೋಧನೆಯನ್ನು ನಾವು ಗಮನಿಸ್ಬೇಕು. ಪರಾವರೇಶ ಹಾಗಂತ ಯಾಕೆ ಹರಿಯನ್ನು ಹೇಳ್ತಾರೆ. ಪರನಾಮಕ ಲಕ್ಷ್ಮಿ ಅವಳು ನಿತ್ಯ ಮುಟ್ಟಲು ನಿರ್ವಿಕಾರಳು. ಅಕ್ಷರ ಪುರುಷ ಅವಳಿಗೂ ಈಶಾ, ಅವರ ಹಂಗಂತ ನಾಮ ಇರುವ ಬ್ರಹ್ಮದೇವರು ಶರಪುರುಷರು ಜೀವೋತ್ತಮ, ಅವರಿಂದ ತೃಣ ಪರ್ಯಂತ ಸರ್ವ ಜೀವರಿಗೂ ಅವನೇ ಈಶಾ. ಆಗ ಅಕ್ಷರ ಪುರುಷನಾದ ಲಕ್ಷ್ಮಿಗೂ ಈಶಾ,
ಬ್ರಹ್ಮ ಮೊದಲಾಗಿ ತೃಣ ಪರ್ಯಂತ ಸರ್ವ ಜೀವನಿಗೂ ಅವನೇ ಈಶ ಅಂದ್ರೆ ಏನಾಗತ್ತೆ ಅಂತ ಕ್ಷರ ಅಕ್ಷರ ಎರಡು ಜೀವಗಳಿದ್ದು ಅನಂತ ಪಟ್ಟು ಉತ್ತಮನಾದ ಪುರುಷೋತ್ತಮನೇ ನಮ್ಮ ಜೀವನದೊಳಗೆ ಬಿಂಬಮೂರ್ತಿಯಾಗಿದ್ದು ಅವನೇ ಕರ್ತೃ ಹಂಗಂಬಂತ ಸತ್ಯ ಹಂಗಂಬಂತ ಇಲ್ಲಿ ಇಲ್ಲ ನಾನೇ ತಾನೇ ಈ ಕೆಲಸ ಮಾಡಿದೆ, ನಾನೇ ತಾನೇ ಈಗ ಮಾತಾಡ್ತಾ ಇದ್ದೇನೆ, ನಾನೇ ತಾನೇ ಹಿಂಗ್ ಮಾಡ್ತಾನೆ ಇಲ್ಲ. ಒಂದು ತೃಣ ಕೂಡ ಅವನ ಆಜ್ಞೆ ಇಲ್ಲದೆ ಚಲಿಸಲಾಗ್ತದೆ. ನಮ್ಮೊಳಗೆ ನಿಂತು ಅವನ ಬಿಂಬಕ್ರಿಯೆ ಇಲ್ಲ, ಪ್ರತಿಬಿಂಬ ಕ್ರಿಯೆ ಇಲ್ಲ. ನಮ್ಮ ಹುಟ್ಟುವಾಗ ನಾವು ಹುಟ್ಟಿದ ತಕ್ಷಣ ನಮ್ಮೊಳಗೆ ಇದ್ದು ಆ ಶ್ವಾಸನ ಶುರು ಮಾಡಿದವರು ಯಾರು, ನಾವು ಹೊರಡಾಗ ಕೊನೆ ಶ್ವಾಸ ಮಾಡಿಸೋರು ಯಾರು. ಸೊ ನಾವೇ ಎಲ್ಲ ಕರ್ತೃಂದ್ರೆ ಎಲ್ಲರೂ ಭೂಮಿಗೆ ಇಟ್ಟು ಬಿಡ್ತಾರೆ. ಸೊ ಇಲ್ಲ, ನಮ್ಮ ಜನನ ಮರಣ ನಮ್ಮ ಮಾಡುವ ಒಂದೊಂದು ಕರ್ಮವು ಅವನ ಅಧೀನ, ಅವನ ಕಂಪ್ಲೀಟ್ ಅಧೀನದಲ್ಲಿ. ಆದ್ರಿಂದ ನಾವು ಆ ಸತ್ಯವನ್ನ ನಾವು ಅರ್ಥ ಮಾಡ್ಕೋಬೇಕು. ಜೀವಕರ್ತೃತ್ವವನ್ನು ಮರೆತು ಬಿಡುತ್ತಾರೆ, ಅದು ಒಂದು ಭ್ರಮೆ. ಜಯೇಶ ವಿಟ್ಲ ಹೇಳ್ತಾರೆ, ಜೀವಕರ್ತೃತ್ವ ಭ್ರಾಂತಿಯ ಬಿಡಿಸುವ ಹಾಗಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ಅದು ಒಂದು ಭ್ರಮೆ, ಅದರಿಂದ ನಮ್ಮ ಜೀವನವೇ ಹಾಳಾಗ್ತಾ ಇದೆ. ಈ ಯಾರು ಒಂದು ಹರಿಯೇ ನನ್ನೊಳಗೆ ಇತ್ತು ಸರ್ವ ಕಾರ್ಯವನ್ನು ಮಾಡಿಸುವ ಹಾಗಂತ ಯಾರು ಚಿಂತನೆ ಮಾಡ್ತಾರೋ ಅಂತಾದವರು ಯಾವ ಕರ್ಮ ಮಾಡಿದರೂ ಸರಿ ಆ ಕರ್ಮ ಲೇಪಿಸುದು ಹಾಗಂತ ದಾಸ ಹೇಳ್ತಾರೆ. ಈಗ ಅವ ಒಂದು ಜೀವ ಅವನೇ ಕರ್ತೃ ಮಾಡೋವಾಗ ಏನಾಗತ್ತಂದ್ರ ಅವನ್ ಬಂದು ಆ ಕರ್ಮದ ಫಲದ ಮೇಲೆಯೇ ಗುರಿಯಾಗಿರ್ತಾನ. ಅದರಿಂದ ಆ ಕೆಲಸವೂ ಸರಿಯಾಗಿ ಮಾಡಲ್ಲ. ಆ ಕರ್ಮ ಫಲ ಸಿದ್ಧಿ ಆದ್ರ ತುಂಬಾ ಹಿಗ್ತಾನ, ಅಸಿದ್ಧಿ ಆಗಾವಾಗ ಅವನು ತುಂಬಾ ಕಳೆದು ಬೀಳ್ತಾನೆ. ಸಿದ್ಧಿ ಆಯ್ತು ಅಂದ್ರೆ ಅಹಂಕಾರ ಮಮಕಾರ ಕೊಡುತ್ತೆ, ಅಸಿದ್ಧಿ ಆಗಾವಾಗ ಅವನಿಗೆ ಕ್ರೋಧಾದಿಗಳು ಬಂದು ಬರುತ್ತೆ. ಸೊ ಕಾಮ ಇರಾದಾಗದಲ್ಲಿ ಕ್ರೋಧ ಬರುತ್ತೆ, ಕ್ರೋಧದಿಂದ ಮೋಹ ಬರುತ್ತೆ, ಮೋಹದಿಂದ ಶ್ರುತಿ ವಿಭ್ರಮ, ಅದರಿಂದ ಬುದ್ಧಿನಾಶ ಮತ್ತೆ ಪ್ರಣಶ್ಯತೆ. ಅದು ಬಂದು ನಮ್ಮೊಡೆ ಇದು ಸಾಧನ ಶರೀರ ನಾವು ಎದಕ್ಕಾಗಿ ತಂದದ್ದು, ದೇವರು ದಯದಿ ಕೊಟ್ಟದ್ದು, ನಮ್ಮ ಯೋಗ್ಯತೆಗೆ ಕೊಳ್ಳ ದೇವರು ದಯದಿ ಕೊಟ್ಟ ಈ ಸಾಧನ ಶರೀರ ಎದಕ್ಕಂದ್ರ ಈ ಹುಟ್ಟು ಸಾವು ಬಂಧನದಿಂದ ಬಿಡಿಸ್ಕೊಂಡು ಮತ್ತೆ ನಾವು ಅವನ ಪಾದವಾದ ಮೋಕ್ಷಕ್ಕೆ ಹೋಗ್ಬೇಕು ಅಂತ ನಾವು ಈ ಪ್ರಯತ್ನ ಮಾಡ್ತಾ ಇರುವಾಗ ಈ ಅಲ್ಪ ಕಾಮನೆಗಳು ದುರಾಶೆಗಳು ಇದು ನಮ್ಮನ್ನ ಆ ದಾರಿಯಿಂದ ನಮ್ಮನ್ನ ಕಳಗಿಳಿಸಿ ನಮ್ಮನ್ನ ಬಂದು ಮತ್ತೆ ಈ ಸಂಸಾರದೊಳಗೆ ಇದು ಮಾಡುತ್ತೆ. ಸೊ ನಾವು ಜೀವಕರ್ತೃತ್ವ ಹಂಗಪ್ಪ ನಾನೇ ಕರ್ತೃತ್ವ ಅದಕ್ಕೆ ಫಸ್ಟ್ ಬೀಜ ನಾವು ಬಂದು ಮತ್ತೆ ಸಂಸಾರದಲ್ಲಿ ಬಿಡುವ. ಅದನ್ನೇ ದೇವರು ಕನಕದಾಸರು ಹೇಳ್ತಾರೆ, ಬುದ್ಧಿ ಶೂನ್ಯನಾಗಿ ನಾನು ಕದ್ದ ಕಳ್ಳನಾದೆ, ತಿದ್ದಿ ಕಥೆಯ ಶುದ್ಧಿ ಮಾಡೋ ಪ್ರದ್ಯುಮ್ನೇ. ನಾ ಬುದ್ಧಿ ಶೂನ್ಯನಾದೆ, ನಾನು ಕಣ್ಣು ಎದುರೇ ನೋಡ್ತಾ ಇದ್ದೇನೆ, ನಾ ತತ್ವಲ್ಲ ನನಗೆ ಕ್ಷಣಕ್ಕೆ ತಿಳಿಯುತ್ತೆ, ನಾ ಅಸ್ವತಂತ್ರ ನನಗೆ ಕ್ಷಣಕ್ಕೆ ತಿಳಿಯುತ್ತೆ. ಇವತ್ತು ನಾನು ಅಡಿಗೆ ಮಾಡಿ ಇಟ್ಟರು ನಾನೇ ಊಟ ಮಾಡೋಕ್ಕಾಗ. ಸೊ ಒಂದೊಂದು ನಿಮಿಷವೂ ಒಂದೊಂದು ಕ್ಷಣವೂ ನಂಗೆ ಅದು ಚೆನ್ನಾಗಿ ಗೊತ್ತಾಗಿದ್ರು ನಾನು ಅದನ್ನ ಬಿಟ್ಟು ನಂಗೆ ಬಂದು ಕದ್ದ ಕಳ್ಳನಾದೆ, ನಾನು ನೀ ಮಾಡಿದ ಕೆಲಸಕ್ಕೆ ನನ್ನ ಹೆಸರು ಹಾಕ್ಕೊಂಡೆ. ಅದರಿಂದ ಏನಾಯ್ತು, ನನ್ನ ಮನಶುದ್ಧಿ ಇಲ್ಲದವರಿಗೆ ಮಂತ್ರದ ಫಲ ಇಲ್ಲ. ನೆಕ್ಸ್ಟ್ ಧ್ಯಾನಕ್ಕೆ ದೇವರು ಸಿಗ್ತಾರೆ, ಆಮೇಲೆ ಧ್ಯಾನ ಇಲ್ಲ ಜ್ಞಾನ ಇಲ್ಲ ಅಂಬವಾಗ ನಮ್ಗೆ ಹೇಗೆ ಮೋಕ್ಷ ಆಗುತ್ತೆ. ಸೊ ಮನಶುದ್ಧಿ ಬೇಕಾಗಿದ್ರ ಸುಖ ದುಃಖಂ ಸಮಂ ಧೀರಂ ಆ ಯೋಗಸ್ಥ ಕೃತ ಗುರು ಕರ್ಮಾಣಿ ಸಂಗಂ ತ್ಯಕ್ತ ಧನಂಜಯ ಅನ್ನಂತ ಕೃಷ್ಣ. ನೀವೊಂದು ಒಂದೇ ಯೋಗ ಇಟ್ಕೋ, ಏನು ಹರಿಯೇ ಕರ್ತೃ, ಅವ ಏನ್ ಕೊಟ್ರು ಅದು ಮಹಾಪ್ರಸಾದ. ವಿಶ್ವ ಕುಟುಂಬಿಗೆ ಕೊಟ್ಟ ಕಣಾನ ಗುಂಡಿದ ಕಂಬಳಿಯ ಸೌಭಾಗ್ಯ ಹಾಗಂತ ಹೇಳಿ ಅದನ್ನೇ ನೀನ್ ಸ್ಥಿರವಾಗಿ ಇಟ್ಕೋ. ಅವ ಫಲ ಮೇಲೆ ಆಸೆ ಇಡ್ಬೇಕು, ಅದರಿಂದ ಅದರ ಸಂಘ ಮಾಡ್ಬೇಕು, ದೂರ ಸಿದ್ಧ ಆದ್ರೂ ಸರಿ ಅಸಿದ್ಧ ಆದ್ರೂ ಸರಿ ಅದನ್ನ ಸಮವಾಗಿ ತಪ್ಪು. ಆ ಸಮತ್ವವೇ ನನ್ನ ಬಂದು ಸೇರುವ ಯೋಗ ಅಂತ ಕೃಷ್ಣ. ಸೊ ಈ ತರ ಸಮತ್ವವಾದ ಸುಖ ದುಃಖ ಸಮವಾದವಂತ ಧೀರ ಅವಾಗ ಬುದ್ಧಿ ಉಳ್ಳವ ಅಂತ ಮನಸ್ಸು ಯಾವ ತಟಸ್ಥವಾದ ನೀರಿನಲ್ಲಿ ಚಂದ್ರಬಿಂಬ ಕಾಣುತ್ತೆ, ನಮ್ಮ ಮುಖ ಕಾಣುತ್ತೆ. ಅದೇ ಅಲೆಯಾಗಿರೋ ನೀರಿನಲ್ಲಿ ಏನ್ ಕಾಣಲ್ಲ. ಅದ ತರ ಈ ಸುಖ ದುಃಖಗಳೆಲ್ಲಾಗ್ಲಿ ಕುಗ್ಗುವಿಕೆ ಹಿಗ್ಗುವಿಕೆ ಇಲ್ಲ, ತಟಸ್ಥವಾಗಿ ನಾವು ಒಂದು ಮನಸ್ಸು ಇರೋ ಸಮಯದಲ್ಲಿ ಗುರುಗಳು ಹೇಳಿಸ್ಕೊಡುವ ಜ್ಞಾನ ಬಂದು ಜ್ಞಾನ ಕೂಡಿರ ಧ್ಯಾನ ಕೊಡುತ್ತೆ. ಜ್ಞಾನ ಕೂಡಿರ ಮುಂದೆ ಜ್ಞಾನ ಗೋಚರನಾಗಿ ಶ್ರೀ ರಂಗವಿಠಲ ಒಳಿವ ಅಂತ ನಮಗೆ ಒಂದು ಶ್ರೀಪಾದರಾಯರು ಹೇಳ್ತಾರೆ. ಸೊ ಆ ಧ್ಯಾನಕ್ಕೆ ಬಂದು ಹರಿ ಕೊಡ್ಬೇಕು ಅಂದ್ರ ಈ ಸಮತ್ವ ತುಂಬಾ ಮುಖ್ಯ. ಆ ಸಮತ್ವಕ್ಕೆ ಏನ್ ಬೇಕು, ಹರಿಯೇ ಕರ್ತೃ, ಅವ ಏನ್ ಕೊಡ್ತಾನೆ ಅದೇ ಮಹಾಪ್ರಸಾದ. ನಿನ್ನ ಎಂಜಿನ ಬಡಿದುಂಟೆ ಶ್ರೀನಿವಾಸ, ನೀ ಏನ್ ಕೊಟ್ಟರು ಅದೇ ನಂಗೆ ಮಹಾಪ್ರಸಾದ ಅಂತ ತಕೊಂಬ ಆ ಸಿಕ್ಕಿಬೇಕು. ಇದು ಯಾವ್ದು ಬರ್ತಂದ್ರೆ ಹರಿಯೇ ಕರ್ತೃ, ಅವ ಸನ್ಯಾಯವಂತ, ಅವ ಶ್ರೇಷ್ಠತಮ, ಅವ ಏನ್ ಕೊಡ್ತಾನೆಯೋ ಅದೇ ನಂಗೆ ಬೆಸ್ಟ್. ಅವನಿಗಿಂತ ನಂಗೆ ಬೆಟ್ರ ಯಾರು ಕೊಡ್ಲಕ್ಕೆ ಆಗಲ್ಲ.
ಅವನೇ ನನ್ನ ಸ್ವಾಮಿ, ಅವನ್ ಕೊಡೋದೇ ನನ್ನ ಮಹಾಪ್ರಸಾದ ಅಂತ ನಾನು ತಗೊಂಡ್ಬಿಟ್ಟು ಇದನ್ನ ನಂಗೆ ತಿಳಿಸಿಕೊಟ್ಟ ಜಗನ್ನಾಥ ದಾಸರಿಗೆ ನನ್ನ ಅವ್ರು ಮಾಡಿದ ಮಹಾ ಉಪಕಾರನ ನಾನು ಸ್ಮರಿಸಿ ಅವ್ರ ಅವರ ಅಸಕೃತ ಶ್ರೀ ಪ್ರಾಣ ಅಂತರ್ಗತ ಪ್ರಾಣ ಅಂತರ್ಗತ ಶ್ರೀ ಜಗನ್ನಾಥ ರತ್ನರಿಗೆ ನನ್ನ 2 ಮಾತುಗಳನ್ನು ಸಮರ್ಪಿಸ್ತೇನೆ. ಶ್ರೀ ಕೃಷ್ಣ. ಎಲ್ಲ ಈ ಕಡೆ Gracias.